ಎವಿಡೆನ್ಸ್ಗಳನ್ನ ಹೈದರಾಬಾದ್ನ ತಂಡಕ್ಕೆ ಹೈದರಾಬಾದ್ನ ಕಚೇರಿಗೆ ಕಳಿಸುವಂತ ಕೆಲಸ. ಥ್ಯಾಂಕ್ ಯು. ನಾಗರಾಜ್ ಇದ್ದಾರೆ ನನ್ನ ಜೊತೆ. ಮತ್ತೆ ನಾಗರಾಜ್ ಓಕೆ, ನಾಗರಾಜ್ ಒಂದು ಪಾಯಿಂಟ್ ಇತ್ತು ಅಂದರೆ ಸುನಿಲ್ ಕೇಳ್ತೀನಿ. ಕೊಲೆ ಲಂಚ ಕೊಡೋದು ತಪ್ಪು, ಲಂಚ ತಗೊಳ್ಳೋದು ತಪ್ಪು ಅಂತ. ಲಂಚ ಪಡೆಯೋದಕ್ಕಿಂತ ಲಂಚ ತಗೊಳ್ಳೋದು ಅಪರಾಧ ಅಂತಾರೆ, ಲಂಚ ಕೊಡೋದು ಒಂದಕ್ಕೊಂದು. ಸುನಿಲ್, ಒನ್ಸ್ ಅಗೇನ್, ಇವತ್ತಿನ ಇಡೀ ಪ್ರಕರಣದ ನೀವು ಹೇಳಿದಾಗೆ ಎಲ್ಲವೂ ನಿರೀಕ್ಷಿತವಾಗಿತ್ತು ವಗೇರೆ. ಆದರೆ ಕಿಲ್ ಹಿಮ್ ಅನ್ನುವಂಥ ವಿಚಾರ, ಅಂದರೆ ಕೊಂದು ಬಿಡಿ ಅಂತ ಹೇಳುವಂಥ ವಿಚಾರ, ಎರಡು ಟೈಪಲ್ಲಿ ಬರುತ್ತೆ ಇಲ್ಲಿ. ನಾನು ಆ ಫೋರ್ಸಲ್ಲಿ ಹೇಳ್ಬಿಟ್ಟೆ, ಕೋಪದಲ್ಲಿ ಹೇಳ್ಬಿಟ್ಟೆ ಅಂತಲೂ ಹೇಳ್ಬೋದು ನಾಳೆ. ಹೊಡಿರಿ ಅವನಿಗೆ ಕಪಾಳಕ್ಕೆ ಅಂತ ಹೇಳ್ದಕ್ಕೆ, ಕೊಂದು ಬಿಡಿ ಅಂತ ಹೇಳಿದೆ, ನಾನು ಕೊಲ್ಲಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ ಅಂತೇಳಿ. ಆದರೆ ಕೊಂದು ಬಿಡಿ ಅಥವಾ ಹಲ್ಲೆ ಅಥವಾ ಕೊಲೆ ಅಥವಾ ಸಾಕ್ಷ್ಯನಾಶ, ಈ ಕೊಂದು ಬಿಡಿ ಅನ್ನುವಂಥ ಹೇಳಿಕೆ ಅಥವಾ ಕಿಲ್ ಹಿಮ್ ಅನ್ನುವಂಥ ಹೇಳಿಕೆ, ಇದನ್ನು ನ್ಯಾಯಾಲಯ ಯಾವ ದೃಷ್ಟಿಯಲ್ಲಿ ನೋಡುತ್ತೆ? ಜಯಪ್ರಕಾಶ್, ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಅಂದರೆ ಇದೇ ಒಂದು ರೀತಿಯಾದಂಥ ಒಂದು ಅಫೆನ್ಸಿಗೆ ಕೆಲವು ವರ್ಷಗಳ ಹಿಂದೆ ನಡೆದಿರುವಂಥ ಒಂದು ಘಟನೆ. ಒಂದು ಗುಂಪಲ್ಲಿ ಗಲಾಟೆ ಆಗ್ತಿರುತ್ತೆ, ಎಲ್ಲರೂ ಕೂಡ ಸೇರಿಕೊಂಡು ಒಬ್ನಿಗೆ ಹೊಡಿತಾರೆ. ಹೊಡೆದಂಥ ಟೈಮಲ್ಲಿ ಅವನಿಗೆ ಇಂಜುರೀಸ್ ಆಗುತ್ತೆ, ಅದಾದ ನಂತರ ಅವನು ಬಿದ್ದಿರ್ತಾನೆ, ಹೊಡೆದವರೆಲ್ಲರೂ ಕೂಡ ಹೋಗ್ತಾರೆ. ಸೊ ಇದು ನೈಟ್ ಆಗಿರುವಂಥ ಇನ್ಸಿಡೆಂಟ್. ನೆಕ್ಸ್ಟ್ ಡೇ ಬೆಳಗ್ಗೆ ಅವ್ನು ಸತ್ತೋಗ್ತಾನೆ. ಸತ್ತೋದ ನಂತರ ಪೊಲೀಸರು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ಕೋತಾರೆ. ಸೊ ಆರೋಪಿಗಳು ಪೊಲೀಸ್ ಸ್ಟೇಷನ್ಗೆ ಬಂದಾಗ ಹೇಳುವಂಥದ್ದು ಏನು ಅಂದರೆ, ಸರ್ ನಾವು ಹೊಡೆದಾಗ ಅವ್ನು ಸತ್ತಿರಲಿಲ್ಲ, ಅವನು ಬದುಕಿದ್ದ ಅಂತ. ಹಾಗಿದ್ರೆ ಒಂದು ಕ್ವಶನ್ ಬರುತ್ತೆ, ಇಲ್ಲೂ ಕೂಡ ಸಿಮಿಲರ್ ಕ್ವಶನ್ ಬರುವಂಥದ್ದು. ನಾವು ಹೊಡೆದಂಥ ಟೈಮಲ್ಲಿ ಸತ್ತಿರಲಿಲ್ಲ ಅಂದ ಮಾತ್ರಕ್ಕೆ ಇವರು ಮಾಡಿದ್ದು ಅಫೆನ್ಸ್ ಅಲ್ವಾ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಸೊ ಇದೇ ಕೇಸ್ನಲ್ಲೂ ಕೂಡ ಅದೇ ರೀತಿಯಾದಂಥ ವಿಚಾರಣೆ ಬರುತ್ತೆ. ಯಾಕಂದರೆ ಇವರು ಹೊಡೆದಿದ್ದಾರೆ, ಕಿಲ್ ಹಿಮ್ ಅನ್ನುವಂಥ ಒಂದು ಪ್ರೊವೊಕೇಷನ್ನ ಕೂಡ ಕೊಟ್ಟಿದ್ದಾರೆ. ಅದಾದ ನಂತರ ಇಷ್ಟೆಲ್ಲ ಘಟನೆಗಳು ಆಗಿರುವಂಥದ್ದು. ಹಾಗಾಗಿ ನೀವು ಹೇಳಿದಂಥ ಟೈಮ್ನಲ್ಲಿ ಅಥವಾ ನೀವು ಕೇವಲ ಹೊಡಿ ಅಂತ ಹೇಳಿದ್ದು ಮಾತ್ರ, ಅಥವಾ ನೀವು ಕೇವಲ ಕೆನ್ನೆಗೆ ಮಾತ್ರ ಬಾರಿಸಿದ್ದು, ಹಾಗಂದ ಮಾತ್ರಕ್ಕೆ ಸಾವಿಗೆ ಕಾರಣ ಆಗಿರುವಂಥದ್ದು ಆ ಏಟಾಗಲಿ ಅಥವಾ ಆ ಮಾತು ಅಂತ ಅನ್ನುವಂಥದ್ದು ಕೋರ್ಟಲ್ಲಿ ಅದು ಕನ್ಸಿಡರ್ ಬರಲ್ಲ. ಒಟ್ಟಿನಲ್ಲಿ ಅಫೆನ್ಸ್ ಆಗಿದೆ, ಅವರೆಲ್ಲರೂ ಕೂಡ ಸೇರಿಕೊಂಡು ಒಂದು ಗುಂಪಾಗಿ ಒಂದು ಅಫೆನ್ಸ್ನ ಮಾಡಿದ್ದಾರೆ. ಹಾಗಾಗಿ ಈ ಕೊಲೆ ಆರೋಪ ಅಷ್ಟೂ ಜನರ ಸುನಿಲ್ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ. ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ, ರೇಣುಕಾ ನಕಲಿ ಖಾತೆಯಿಂದ ಮೆಸೇಜ್ ಮಾಡಿರೋದು ಗೊತ್ತಾಗಿದೆ. ಇನ್ಸ್ಟಾಗ್ರಾಮ್ ಮೂಲಕ ಅಶ್ಲೀಲವಾಗಿ ಸಂದೇಶವನ್ನು ಕಳಿಸಿಲ್ಲ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಆತ ಕಳಿಸಿದ್ದು ತಪ್ಪು ಅಂತಲೇ ಈಗಲೂ ಹೇಳ್ತೀವಿ. ರೇಣುಕಾ ಸ್ವಾಮಿ ನಕಲಿ ಖಾತೆಯಿಂದ ಅನೇಕ ಯುವತಿಯರಿಗೆ ಕಳಿಸಿದಂಥ ಅಶ್ಲೀಲ ಸಂದೇಶ ಮಹಾನ್ ತಪ್ಪು. ಆತನಿಗೆ ಶಿಕ್ಷೆ ಆಗಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಶಿಕ್ಷೆ ಕೊಡೋರು ಯಾರು? ಕಾನೂನು. ನೀವ್ಯಾರು? ನೀವು ಕೊಲ್ಲೋದಕ್ಕೆ ನೀವ್ಯಾರು? ಇಷ್ಟೇ ಪ್ರಶ್ನೆ ಇರೋದು ಇಲ್ಲಿ. ಅವನ ಸಪೋರ್ಟ್ ಮಾಡಿದ ಹಾಗಿದ್ರೆ ಎಲ್ಲರಿಗೂ ದರ್ಶನ್ ನ್ಯಾಯ ಕೊಡೋದಿದ್ರೆ ಈ ಉಳಿದೆಲ್ಲ ಘಟನೆಗಳಾಗಿದೆಯಲ್ಲ ಎಲ್ಲ ಕೊಡ್ತಾ ಹೋಗಲಿ. ದರ್ಶನೇ ಪೊಲೀಸ್ ಡಿಪಾರ್ಟ್ಮೆಂಟ್ ದರ್ಶನಿಗೆ ಮಾಡೋಣ ಮುಖ್ಯಸ್ಥರನ್ನಾಗಿ. ಈಗ ಸುನಿಲ್, ಈಗ ಅಶ್ಲೀಲವಾದಂಥ ಸಂದೇಶ ಕಳಿಸಿರೋದು ಗೊತ್ತಾಗಿದೆ ಅಲ್ಲ, ನಾಟ್ ಓನ್ಲಿ ಗೊತ್ತಾಗಿದೆ ಅಂತಲ್ಲ ನಾಗೇಂದ್ರ, ಮೊದಲಿಂದಲೂ ಗೊತ್ತಿದೆ ನಮಗೆ ಅಶ್ಲೀಲ ಸಂದೇಶ ಹೋಗಿದೆ ಅಂತ ಅಂದ್ಬಿಟ್ಟು. ಅಶ್ಲೀಲ ಸಂದೇಶ ಕಳಿಸಿದವನಿಗೆ ಏನು ಶಿಕ್ಷೆ? ಆ ಶಿಕ್ಷೆ ಸಿಗಬೇಕು. ಯಾರು ಕೊಡಬೇಕು ಶಿಕ್ಷೆ? ದರ್ಶನ. ಶಿಕ್ಷೆ ಅನುಭವಿಸಬೇಕಾಗಿರೋ ರೇಣುಕಾ ಸ್ವಾಮಿನೇ ಇಲ್ವಲ್ಲ? ನಾನು ಹೇಳಿದ್ದು ಈ ಘಟನಾವಳಿ ಇಲ್ಲಿಗೆ ಯಾಕೆ ಬಂತು? ಆತ ಅಶ್ಲೀಲ ಫೋಟೋ ಕಳಿಸಿದ್ದಾನೆ, ಅವನಿಗೆ ಎಂಥ ಶಿಕ್ಷೆ ಆಗಬೇಕಿತ್ತು ಅಂತಂದರೆ ಹೆಣ್ಣುಮಕ್ಕಳಿಗೆ ಈ ಥರ ಅಶ್ಲೀಲ ಸಂದೇಶವನ್ನು ಕಳಿಸಬಾರ್ದು ಅನ್ನೋದು ಶಿಕ್ಷೆ ಆಗಬೇಕು. ಶಿಕ್ಷೆ ಕೊಡಬೇಕಾಗಿರೋದು ಯಾರು? ದರ್ಶನ್ ಯಾರು ಶಿಕ್ಷೆ ಕೊಡೋದಕ್ಕೆ? ಈ 12 ಜನ 14 ಜನ ಇದ್ರಲ್ಲ, ಇವ್ರು ಯಾವ ಮರದ ತಪ್ಪಲು ಶಿಕ್ಷೆ ಕೊಡೋದಕ್ಕೆ? ಹಾಗಿದ್ರೆ ಇವರು ಪಿಕ್ಚರ್ ರಿಲೀಸ್ ಮಾಡಲಿ, ಇವರೇ ಹಿಟ್ ಮಾಡ್ಕೊಳ್ಳಿ, ಆಗತ್ತಾ? ಜನ ದುಡ್ಡು ಕೊಟ್ಟು ಪಿಕ್ಚರ್ ನೋಡಿದರೆ ಮಾತ್ರ ಬಾಸ್ ಅಲ್ವಾ? ಇಲ್ಲಾಂದರೆ 3 ಕಾಸು ಅಷ್ಟೇ. ಹಾಗೇನೆ ಇದು ಕೂಡ. ಆತ ರೇಣುಕಾ ಸ್ವಾಮಿ ತಪ್ಪು ಮಾಡಿದರೆ ಅದನ್ನು ಯಾರು ನಿರ್ಧಾರ ಮಾಡಬೇಕು? ಕಂಪ್ಲೇಂಟ್ ಮಾತ್ರ ನೀವು ಕೊಡಬೇಕು. ನೀವು ಕರೆದು ಆಯ್ತಪ್ಪ, ಒಬ್ಬ ದೊಡ್ಡ ವ್ಯಕ್ತಿ ಕರೆದು ಒಂದು ಬುದ್ಧಿ ಹೇಳಿ 4 ಬಾರಿಸಿ ಕಳಿಸಿದ್ರು ಅಂದ್ರೂ ಇಟ್ಕೊಳ್ಳೋಣ, ತಪ್ಪೋದು ಕೂಡ. ಅದಕ್ಕೊಂದು ಮಾಫಿ ಇದೆ. ಅದು ಕೂಡ ಮನೆಯವರಿಗೆ ಕಳಿಸಿದ್ರು ಅಂದಾಗ ಅದು ಜಾಸ್ತಿ, ಅದಕ್ಕೆ ಮಹತ್ವ ಇರೋದು. ನಾನು ನಿನ್ನೆಯಿಂದ ಹೇಳ್ತಾ ಇದ್ದೆ, ಒಂದು ವೇಳೆ ಅದು ವಿಜಯಲಕ್ಷ್ಮಿ ಅವರಿಗೆ ಅವನು ಮೆಸೇಜ್ ಹಾಕಿದರೆ 4 ಬಾರಿಸಿದ್ರೆ ಎಲ್ಲರೂ ಜೈ ಡಿ ಬಾಸ್ ಅಂತ ನಾವು ಹೇಳ್ತಾ ಇದ್ವೇನೋ. ನೋಡ್ರಿ ಹೆಂಡತಿಗೆ ಮೆಸೇಜ್ ಹಾಕಿದಾಗ ಹೆಂಗೆ ಹೊಡೆದ್ರು ಅಂತೇಳಿ. ಇದು ಯಾರು ಅಂತ ಇಲ್ಲ, ನಿಮ್ಮ ಸಂಬಂಧ ಯಾವುದು ಅಂತಿಲ್ಲ, ನಿಮ್ಮ ಸೆಟಪ್ ಸಂಬಂಧ.
ನೀವೆಲ್ಲಿ ಹೇಳ್ಕೊಂಡಿಲ್ಲ ನಿಮ್ಮ ಸಂಬಂಧಗಳನ್ನು. ಅಪ್ಪಿ ತಪ್ಪಿ ಕಮಿಷನರ್ ಹೇಳಿದ್ದಕ್ಕೆ ಕಮಿಷನರ್ಗೆ ಲೆಟರ್ ಬರೆದಿದ್ರು ವಿಜಯಲಕ್ಷ್ಮಿ ಅವರು. ಮತ್ತೆ ಲೆಟರ್ ಬರೆದ್ರಲ್ವಾ? ಹಾಗಿದ್ರೆ ನಾವು ಸಮಾಜ, ಈ ಸೆಟಪ್ ಸಮಾಜಗಳಿಗೆಲ್ಲ ಜೈ ಅಂತ ಕೂತ್ಕೋಬೇಕಾ? ಮತ್ತೆ ಸಮಾಜ ಹಾಕಿರೋದು ಬಿಟ್ಟಾಕಿ, ಆ ಪೊಲೀಸ್ ಸ್ಟೇಷನ್ಗಳೆಲ್ಲ ತೆಗೆದುಬಿಟ್ಟು ಅಲ್ಲಿ ಇಸ್ಬಿಟ್ಟು ಪೊಲೀಸ್ ಸ್ಟೇಷನ್ಗಳನ್ನು. ಒನ್ಸ್ ಅಗೇನ್ ಸುನಿಲ್ ನಮ್ಮ ಜೊತೆ ಇದ್ದಾರೆ. ಸುನಿಲ್, ಈಗ ಸುನಿಲ್, ಈಗ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಾನೆ ಅಂತೇಳಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ಈಗ ಆ ವಿಚಾರವಾಗಿ ಹೇಗೆ ತನಿಖೆ ನಡೀತು, ಅದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಮಾಹಿತಿ ಸುನಿಲ್? ಯಾಕಂದ್ರೆ ಸುನಿಲ್, ವಾದಗಳು ಅದೇ ಥರ ಆಗ್ತಾ ಇತ್ತು. ಅಂದರೆ ಅಶ್ಲೀಲ ಮೆಸೇಜ್ ಕಳಿಸಿ ಸರಿನಾ ಸರಿನಾ ಸರಿನಾ, ಡಿವಾಸ್ ಮಾಡಿದ್ದು ಸರಿ ಅಲ್ವಾ ಅಂತೇಳಿ. ಈಗ ಇವುಗಳಿಗೆ ಹೆಂಗೆ ಬುದ್ಧಿ ಹೇಳೋದು? ಎಸ್, ಈ ಮೊದಲನೇ ಪ್ರಶ್ನೆಗೆ ನಾನು ಉತ್ತರ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಪೊಲೀಸರು ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಂತೆ ಆತನ ಹೆಸರಿನಲ್ಲಿ ಹೊಸದಾಗಿ ಒಂದು ಸಿಮ್ನ ತಗೊಂಡಿರ್ತಾರೆ. ಆ ಸಿಮ್ನ ತಗೊಂಡಾದ ನಂತರ ಆತ ಬಳಕೆ ಮಾಡ್ತಿದ್ದಂಥ ಸೋಷಿಯಲ್ ಮೀಡಿಯಾಗಳನ್ನು ಬಳಕೆ ಮಾಡಿ ಅದರ ಮೂಲಕ ಚಾಟ್ಗಳನ್ನು ರಿಟ್ರೀವ್ ಮಾಡ್ಕೊಂಡಿದ್ರು. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಮೊಬೈಲ್ನು ಕೂಡ ಸೀಸ್ ಮಾಡ್ಕೊಂಡಿದ್ರು. ಆಕೆ ಮೊಬೈಲ್ನಿಂದಲೂ ಕೂಡ ಆ ಚಾಟ್ಗಳ ಡೀಟೇಲ್ಗಳನ್ನು ರಿಟ್ರೀವ್ ಮಾಡ್ಕೊಂಡಿದ್ರು. ಸೊ ಅದರಲ್ಲಿ ಒಂದು ಗೊತ್ತಾಗಿರುವಂಥದ್ದು, ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡ ಮಧ್ಯೆ ಏನೇನು ಕನ್ವರ್ಸೇಷನ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದಂಥ ಮಾಹಿತಿಗಳು ಸಿಕ್ಕಿತ್ತು. ಮತ್ತೊಂದು ಕಡೆಯಲ್ಲಿ ರೇಣುಕಾಸ್ವಾಮಿ ಯೂಸ್ ಮಾಡ್ತಿದ್ದ ಸಿಮ್ನ ಯೂಸ್ ಮಾಡಿ. ಎಸ್ ಸುನಿಲ್, ಮತ್ತೆ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಡೆವಿಲ್ಗೆ ಡವ ಶುರುವಾಗಿದೆ. ಪತ್ನಿಗೆ ಫೋನ್ ಮಾಡಲು ಅವಕಾಶವನ್ನ ಕೇಳಿದ್ದಾರಂತೆ ದರ್ಶನ್. ಸೆಲ್ನಲ್ಲಿ ಟೆನ್ಷನ್ ಇಂದ ದರ್ಶನ್ ಒದ್ದಾಡ್ತಿದ್ದಾರಂತೆ. ಜೈಲ್ ಅಧೀಕ್ಷಕಿ ಲತಾ ಅವರಿಗೆ ದರ್ಶನ್ ಡಿಮ್ಯಾಂಡ್ ಮಾಡಿದ್ದಾರೆ, ಬೇಡಿಕೆ ಇಟ್ಟಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹತ್ರ ಮಾತಾಡಬೇಕು, ಒಂದು ಅವಕಾಶವನ್ನ ಮಾಡಿಕೊಡಿ ಅಂತೇಳಿ. ಅವಕಾಶವನ್ನ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದು ಈಗ ಸದ್ಯದ ಕುತೂಹಲ. ಜೈಲು ಅಧೀಕ್ಷಕಿ ಆಗಿರುವಂಥ ಲತಾ ಅವರ ಬಳಿ ಕೇಳ್ಕೊಂಡಿದ್ದಾರಂತೆ. ಮಾಡಿದ್ದು ಮಹಾಪಾಪ, ಹೇಳೋದು ವೇದಾಂತ. ಮೇಲೊಬ್ಬ ಇದ್ದಾನೆ, ಎಲ್ಲವನ್ನು ಕೂಡ ನೋಡಿಕೊಳ್ತಾನೆ. ಚಾರ್ಜ್ ಶೀಟ್ ವಿಷಯ ತಿಳಿತಾ ಇದ್ದಂತೆ ದರ್ಶನ್ ಟೆನ್ಷನ್ ಆಗಿದ್ದಾನೆ. ಮೇಲೊಬ್ಬ ಇದ್ದಾನೆ, ಎಲ್ಲವನ್ನು ಕೂಡ ನೋಡಿಕೊಳ್ತಾನೆ ಅಂತ ಹೇಳಿದ್ದಾರೆ. ಚಾರ್ಜ್ ಶೀಟ್ ಬಗ್ಗೆ ದರ್ಶನ್ ಫಸ್ಟ್ ರಿಯಾಕ್ಷನ್ ನೋಡಿ. ಪವಿತ್ರ ಗೌಡ ಏನು ಸಂದೇಶ ರವಾನೆ ಆಗಿತ್ತಲ್ಲ, ಆ ಸಂದೇಶ ರವಾನೆ ಆಗಿದ್ದಂಥ ಒಂದು ಇನ್ಬಾಕ್ಸ್ ಟೆಕ್ಸ್ಟ್ ಏನಿತ್ತಲ್ಲ, ಕನ್ವರ್ಸೇಷನ್, ಅದನ್ನು ಗಮನಿಸ್ತಾ ಇದ್ದೀರಿ. ನಕಲಿ ಖಾತೆಯನ್ನು ಸೃಷ್ಟಿಸಿ ಆ ನಕಲಿ ಖಾತೆ ಮೂಲಕ ಕಳಿಸಿದಂಥ ಸಂದೇಶ. ಜೈಲಿನಲ್ಲಿ ಕಾಲ ಕಳೀತಾ ಇರುವಂಥ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಹಾಗಾಗಿ ಜೈಲ್ ಸೂಪರಿಂಟೆಂಡೆಂಟ್ ಬಳಿ ಬೇಡ್ಕೊಂಡಿದ್ದಾರೆ, ಪತ್ನಿ ಹತ್ರ ಮಾತಾಡಬೇಕು, ದಯವಿಟ್ಟು ಒಂದು ಅವಕಾಶವನ್ನು ಮಾಡಿಕೊಡಿ ಅಂತೇಳಿ. ಪರ್ಮಿಷನ್ ಕೊಟ್ಟಿದ್ದಾರಾ ಇಲ್ವಾ ಅಪ್ಡೇಟ್ ಸಿಗುತ್ತೆ. ಇನ್ನು ಮತ್ತಷ್ಟು ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದಾರಲ್ಲ, ಅದರ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಕೂಡ ಸಿಕ್ಕಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋ ಕಾರಣಕ್ಕಾಗಿ. ನನ್ನ ಜೊತೆ ನಾಗೇಂದ್ರ ಕೂಡ ಇದ್ದಾರೆ. ಬನ್ನಿ, ಆಗಿದ್ರೆ ಇವತ್ತಿನ ಟಾಪ್ ಸ್ಟೋರಿ ಯಾವುದು? ಪೊಲೀಸರ ಕೈ ಸೇರಿದ ರೇಣುಕಾ ಕೊಂದ ಡೆವಿಲ್ ಗ್ಯಾಂಗ್ನ ರಕ್ತ ಸಿಕ್ತ ಕಥೆ. ಕೇವಲ 4,000 ಪುಟಗಳಿಗೆ 9 ಪುಟಗಳು ಮಾತ್ರ ಬಾಕಿ ಚಾರ್ಜ್ ಶೀಟ್ನಲ್ಲಿ. ಒನ್ಸ್ ಅಗೇನ್ A1 ಪವಿತ್ರ. ಬಹುಶಃ ಕಿಲ್ ಹಿಮ್ ಅಂತ ಹೇಳಿದ ಕಾರಣವೇ ಆಕೆಯನ್ನು ಮತ್ತೆ ಅಗ್ರಪಟ್ಟದಲ್ಲಿ ಇರಿಸಿದೆ ಅಂತ ಅನಿಸ್ತಾ ಇದೆ. A2 ದರ್ಶನ್, ನಾಗೇಂದ್ರ ಬಾಬು ನನ್ನ ಜೊತೆ ಇದ್ದಾರೆ. ನಾಗೇಂದ್ರ ಬಾಬು ಕ್ರೈಮ್ ವಿಭಾಗದಲ್ಲಿ ಕೂಡ ಕೆಲಸ ಮಾಡಿದಂಥವರು, ಜೊತೆಗೆ ಸುನಿಲ್ ನನ್ನ ಜೊತೆ ಇದ್ದಾರೆ. ಅವರನ್ನು ಕೂಡ ಮಾತಾಡಿಸ್ತೀನಿ ಭಾಳ ಮುಖ್ಯವಾಗಿ. ಯಾಕೆಂದರೆ ಈ ಕ್ರೈಮಿಗೆ ಸಂಬಂಧಪಟ್ಟ ಹಾಗೆ ಕೆಲವೆಲ್ಲ ಈ ರಾಜಕೀಯದ ಸ್ಟೋರಿ ಹೇಳಿದಷ್ಟು ಈಸಿ ಅಲ್ಲ. ಅದು ರಾಜಕೀಯದ ಸ್ಟೋರಿ ಹೇಳಿದಷ್ಟು ಈಸಿ ಅಲ್ಲ. ನಿಮಗೂ ಈಗ ಆಗ್ತಿರ್ಬೋದು, A2 A1 ಆಗ್ತಾರೆ, ಪ್ರಮೋಷನ್ ಆಗುತ್ತೆ ಅಂತೆಲ್ಲ ಇತ್ತಲ್ಲ, ಯಾಕಾಗಿಲ್ಲ ಅನ್ನುವಂಥ ಪ್ರಶ್ನೆಗಳಿಗೆ ಕೂಡ ಉದ್ಭವ ಆಗಬಹುದು. ಎನಿಹಾವ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 8 ರಿಪೋರ್ಟ್ಗಳಲ್ಲಿ 3,991 ಪುಟಗಳು ಹಂತವಾಗಿರುತ್ತೆ, ಒಂದೊಂದೇ ಮಾಹಿತಿಗಳು. ಬಹುಶಃ ನಾವು ಈ ಬಾರಿ
ಆ್ಯಂಡ್ ನಾಗೇಂದ್ರ ಭಾಳ ಸುಲಭವಾಗಿ ಜನರಿಗೆ ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನಗಳನ್ನು ಕೂಡ ಮಾಡಿದ್ವಿ. ಆರಂಭದಲ್ಲಿ ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರನ್ನು ಬದಲಾಯಿಸುವಂಥ ಅನೇಕ ಒತ್ತಡಗಳು ಬಂದಾಗ ಮಾಧ್ಯಮ ಬಿಡಲಿಲ್ಲ. ಮಾಧ್ಯಮದ ಒತ್ತಡಕ್ಕೆ ಈವನ್ CM ಸಿದ್ದರಾಮಯ್ಯನವರು ಮಾತ್ರ ನ್ಯಾಯಪರವಾದಂಥ ರೀತಿಯಲ್ಲಿ ನಡ್ಕೊಂಡ್ರು. ಯಾವುದೇ ರೀತಿಯಲ್ಲಿ ಇಲ್ಲ ಅಂತಂದರೆ ಸಮಾಜ ಒಂದು ಫೋರ್ಸ್ ಮಾಡ್ತಾ ಇರುತ್ತೆ, ರಾಜಕಾರಣಿಗಳು ನಮಗೆ ಬೇಕಾದಂಗೆ ಮಾಡ್ತಾ ಇರ್ತಾರೆ. 5 ಮಿನಿಸ್ಟ್ರುಗಳು ಒತ್ತಡ ಹಾಕಿದರು. ಬೆಂಗಳೂರಿನ 2 ಮಿನಿಸ್ಟ್ರು, ಹಳೆ ಮೈಸೂರು ಭಾಗದ 1 ಮಿನಿಸ್ಟ್ರು, ದಾವಣಗೆರೆ ಭಾಗದ 1 ಮಿನಿಸ್ಟ್ರು, ಆಮೇಲೆ ಹುಬ್ಬಳ್ಳಿ ಧಾರವಾಡ ಭಾಗದ ಒಬ್ಬ MLA ಎಲ್ಲ ಶತ ಪ್ರಯತ್ನ ಮಾಡಿದರು. ಆಮೇಲೆ ಮೀಡಿಯಾ ಕ್ಯಾಮರಾ ಇದ್ದ ಕಾರಣಕ್ಕಾಗಿ ಇವ್ರು ಯಾರಿಗೂ ಕೂಡ ಬಾಲ ಬಿಚ್ಚೋಕ್ಕಾಗಲಿಲ್ಲ. ಆ ಬಗ್ಗೆ ನಮಗೆ ಹೆಮ್ಮೆ ಇದೆ. ಒಂದು ವೇಳೆ ಇವತ್ತು ಮೀಡಿಯಾ ಇಲ್ಲ ಅಂದಿದ್ರೆ, ಮೀಡಿಯಾ ಇಲ್ಲ ಅಂತಂದಿದ್ರೆ ರೇಣುಕಾ ಸ್ವಾಮಿ ಅಲ್ಲಿ ಕಾಲು ಜಾರಿ ಬಿದ್ದ ಅಂತೇಳಿ ಬರೆದು ಕಳಿಸಿ ಅಲ್ಲಿಗೆ ಅವನ ಮನೆಗೂ ಸ್ವಲ್ಪ ದುಡ್ಡು ಕೊಟ್ಟು ಅಲ್ಲಿಗೆ ಮುಗಿದೋಗ್ಬಿಡ್ತಾ ಇತ್ತು. ಆಮೇಲೆ ರೈಟ್ ಮಿಸ್ಟರ್ ಸುನಿಲ್, ಒಂದು ವೇಳೆ ಒಂದು ಮಾತು ಬರ್ತಾ ಇದೆ, ಮೀಡಿಯಾ ಇಲ್ಲದೇ ಇದ್ದಿದ್ರೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಸಂದರ್ಭದಲ್ಲಿ ಎಂಥ ಒತ್ತಡಗಳಾಗ್ತಾ ಇತ್ತು ಮತ್ತೊಂದು ಅಂತ ಅದರ ಬಗ್ಗೆ ಮಾತಾಡೋಣ. ಸುನಿಲ್, ಆವತ್ತಿನಿಂದ ಇವತ್ತಿನ ತನಕ ಫಾಲೋಅಪ್ ಮಾಡ್ತಾ ಇದ್ದೀರಿ. ಈಗ ನಾನು ಕೇಳಿದ್ರೆ ನಿಮಗೆ ಅಚ್ಚರಿ ಮೂಡಿಸಿದಂಥ ಯಾವುದಾದ್ರೂ ಅಂಶಗಳು ಇದರಲ್ಲಿ ಕಾಣ್ತಾ ಇದೆಯಾ ಅಥವಾ ಎಲ್ಲವೂ ಕೂಡ ನಿರೀಕ್ಷಿತನೇನಾ? ಜಯಪ್ರಕಾಶ್, ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಅದರಲ್ಲಿರುವಂಥ ಅಂಶಗಳು ಯಾವುದು ಕೂಡ ಅಚ್ಚರಿ ಮೂಡಿಸ್ತಾ ಇಲ್ಲ. ಆದರೆ ಕೆಲವೊಂದು ಅಂದರೆ ಇಷ್ಟರ ಮಟ್ಟಿಗೆ ಪೊಲೀಸರು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿರುವಂಥದ್ದು ನಿಜಕ್ಕೂ ಎಲ್ಲೋ ಒಂದು ಕಡೆಯಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತೇಳಿ ಅನಿಸುತ್ತೆ. ಆ್ಯಂಡ್ ಮತ್ತೊಂದು ವಿಚಾರವನ್ನು ಕೂಡ ನೋಡಬೇಕು. ಇಲ್ಲಿ ಆರಂಭದಲ್ಲಿ ದರ್ಶನ್ ಅವರನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದಾಗ ತುಂಬ ಜನ ಏನು ಅಂದ್ಕೊಂಡಿದ್ದು ಅಂದರೆ ಅವ್ರು ಏನು ಎನ್ಕ್ವೈರಿ ಮಾಡ್ತಾರೆ, ಇನ್ನು ಇವತ್ತಲ್ಲ ನಾಳೆ ಬಿಟ್ಬಿಡ್ಬೋದು ಅಂತ ಅಂದ್ಕೊಂಡಿದ್ರು. ಆದರೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಲ್ ಆಗಿ ಅಂದರೆ ಕಾನೂನಿನ ಪ್ರಕಾರ ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದರು. ಆ್ಯಂಡ್ ಅದು ಯಾವ ರೀತಿ ಒಂದು ಭಾವನೆ ಕ್ರಿಯೇಟ್ ಆಯಿತು ಅಂದರೆ ಪೊಲೀಸವರು ಎಷ್ಟೇ ದೊಡ್ಡ ಆರೋಪಿಗಳಿದ್ರೂ ಕೂಡ ಬಿಡಲ್ಲ, ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದಾಯಿತು. ಆ್ಯಂಡ್ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಚರ್ಚೆಗಳು ಶುರುವಾಯಿತು ಅಂದರೆ, ಒಂದು ವೇಳೆ ಈ ಕೇಸ್ ಏನಾದರೂ ನಾಳೆ ಕೋರ್ಟಲ್ಲಿ ಬಿದ್ದು ಹೋದರೆ, ಅಂದರೆ ಇವರ ವಿರುದ್ಧ ಸಾಕ್ಷ್ಯಗಳು ಸಿಗದೆ ಕೋರ್ಟ್ ಇವ್ರನ್ನ ಬಿಟ್ಟು ಕಳಿಸಿದರೆ ಇಡೀ ಪೊಲೀಸ್ ಇಲಾಖೆ ಮೇಲೆ ಇರುವಂಥ ನಂಬಿಕೆ ಹೋಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು. ಇಡೀ ಕೇಸ್ನಲ್ಲಿ ಪ್ರತಿಯೊಂದು ಸಾಕ್ಷ್ಯಗಳನ್ನು ಕೂಡ ಕೋರ್ಟ್ ಮುಂದೆ ಇಡಬೇಕು. ಈ ಕೇಸ್ ಕನ್ವಿಕ್ಷನ್ ಆಗೋ ಲೆವೆಲ್ವರೆಗೂ ಕೂಡ ನಾವು ತಗೊಂಡು ಹೋಗಬೇಕು ಅನ್ನೋ ಹಠಕ್ಕೆ ಬಿದ್ದು ಇಡೀ ತನಿಖಾ ತಂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದೆ. ಬಹುಶಃ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಬೇರೆ ಯಾವುದೋ ಒಂದು ನಾರ್ಮಲ್ ಮರ್ಡರ್ ಕೇಸ್ನಲ್ಲಿ ಇಷ್ಟರ ಮಟ್ಟಿಗೆ ಪೊಲೀಸರು ತನಿಖೆ ಮಾಡಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿಲ್ಲ. ಅಷ್ಟರ ಮಟ್ಟಿಗೆ ಒಂದು ವೇಳೆ ಸಾಕ್ಷಿಗಳು ಹೇಳಿಕೆಯನ್ನು ಕೊಡದೇ ಇದ್ದರು ಅಥವಾ ನಾಳೆ ದಿನ ಕೋರ್ಟಲ್ಲಿ ಉಲ್ಟಾ ಹೇಳಿದರು, ಸೈಂಟಿಫಿಕ್ ಎವಿಡೆನ್ಸಸ್ಸು, ಅದೇ ರೀತಿಯಲ್ಲಿ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ಗಳು, ಇವೆಲ್ಲದರ ಆಧಾರದ ಮೇಲೆ ಕನ್ವಿಕ್ಷನ್ ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಇಷ್ಟೆಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಜಯಪ್ರಕಾಶ್, ಈಗ ನಾನು ಆಫ್ ದ ರೆಕಾರ್ಡ್ ನಿಮ್ಮ ಹತ್ರ ಒಂದು ಮಾತಾಡ್ತಾ ಇದ್ದೆ. ಓಕೆ, ಬರ್ತೀನಿ. ಒಂದು ಬ್ರೇಕಿಂಗ್ ಬರ್ತಾ ಇದೆ, ನಾಗೇಂದ್ರ ತಗೋತಾರೆ. ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಪಾತ್ರವೇ ಪ್ರಮುಖ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ದಾನೆ. ಪಾಯಿಂಟ್ ನಂಬರ್ 1. ಶೆಡ್ನಲ್ಲಿ ರೇಣುಕಾ ಮೇಲೆ ಮಾನಂತಿಕವಾಗಿ ಹಲ್ಲೆ ಮಾಡಿರೋದು. ಪಾಯಿಂಟ್ ನಂಬರ್ 2. ರೇಣುಕಾ ಸ್ವಾಮಿ ಶವ ಸಾಗಿಸೋಕೆ ಸೂಚನೆ ಕೊಟ್ಟಿದ್ದಾರೆ. ಪಾಯಿಂಟ್ ನಂಬರ್ 3. ಹಣ ಕೊಟ್ಟು ಕೇಸ್ ಮುಚ್ಚಿ ಹಾಕಿ ಪರಾರಿಗೆ ಯತ್ನಿಸಿದ್ದಾರೆ. ಪಾಯಿಂಟ್ ನಂಬರ್ 4. ಕೊಲೆಗೆ ಸಂಚು, ಕಿಡ್ನಾಪ್, ಸಾಕ್ಷ್ಯ ನಾಶ ಮಾಡಿದ್ದಾನೆ. ಪಾಯಿಂಟ್ ನಂಬರ್ 5. ಚಾರ್ಜ್ ಶೀಟ್ನಲ್ಲಿ ಈ 5 ಪ್ರಮುಖ ಅಂಶಗಳೇ. ಐ ಥಿಂಕ್ ಡೆಸ್ಕ್ ಒನ್ ಮೋರ್ ಟೈಮ್, ಅದರಲ್ಲಿ ಒಂದು ಪಾಯಿಂಟ್ ಮಿಸ್ ಆಗಿದೆ. ಕೊಲೆ ಆಗಿದೆ. ಇವನ್ ಕಿಡ್ನಾಪ್ ಮಾಡಿದ್ದಾರೆ, ಹಲ್ಲೆಯಾಗಿದೆ, ಶವ ಸಾಗಿಸೋ ಪ್ರಯತ್ನಗಳಾಗಿದೆ, ಸಾಕ್ಷ್ಯನಾಶ ಪ್ರಯತ್ನ ಆಗಿದೆ, ಎಸ್ಕೇಪ್ ಆಗೋದಕ್ಕೆ ಆ್ಯಂಡ್ ಒನ್ ಮೋರ್ ಥಿಂಗ್, ಕೊಲೆ ಮಾಡಿದ್ದಾರೆ. 6 ವಿಚಾರ ಬರುತ್ತೆ. ಓಕೆ, ನಾಗರಾಜ್, ಮಾದೇಶ್, ಸುನಿಲ್ ಎಲ್ಲರೂ ಲೈವಲ್ಲಿದ್ದಾರೆ. ಒಂದು ಮಾತನ್ನು ಹೇಳ್ತಾ ಇದ್ರು. ಇವತ್ತು ನನಗೆ ಸುನಿಲಿಂದ ಹೆಚ್ಚಿನ ಮಾಹಿತಿ ಪಡೀಲಿಕ್ಕಿದೆ. ಆಮೇಲೆ ಮಾದೇಶ್ ಆ್ಯಂಡ್ ನಾಗರಾಜ್ ಆದ ನಂತರ ಸುನಿಲ್, ನಾನು ನಿಮಗೆ ಕೇಳಲಿಕ್ಕೆ ಇಷ್ಟಪಡೋದೇನಪ್ಪ ಅಂತಂದರೆ, ನೀವೊಂದು ಮಾತನ್ನು ಹೇಳಿದ್ರಿ. ಆರಂಭದಲ್ಲಿ ಹೆಂಗಿತ್ತು ಅಂದರೆ ಪೊಲೀಸರು ಇದನ್ನು ಕೈ ಬಿಟ್ಬಿಡ್ತಾರೆ ಅಂತೇಳಿ. ಆದರೆ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಎಸ್, ಅಫ್ಕೋರ್ಸ್, ಒಂದು ಕಡೆ ಗಿರೀಶ್, DCP, ACP ಚಂದನ್ ಆ್ಯಂಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಂದು ಮಾತನ್ನು ನೀವು ಹೇಳ್ತಾ ಇದ್ರಿ, ನಾನು ಒಂದು ಮಾತನ್ನು ಕೇಳಿದೆ ನಿಮಗೆ ಆಫ್ ದ ರೆಕಾರ್ಡ್. ಇಷ್ಟೆಲ್ಲ 10 ಕೊಲೆ ಆರೋಪ, ಡಕಾಯಿತಿ ಆರೋಪ, ಏನೆಲ್ಲ ಆರೋಪ, ಇಂಥವ್ರನ್ನ ಯಾಕೆ ಒಳಗೆ ಸಾಕ್ತಾ ಕೂತಿರಬೇಕು? ಅವರು ಹೇಳಿದಂಗೆ ಯಾಕೆ ಜೈಲಲ್ಲಿ ನಡೀಬೇಕು? ಯಾಕೆ ಪೊಲೀಸ್ ಅಧಿಕಾರಿಗಳ ಮಾತುಗಳು ನಡೀತಾ ಇಲ್ಲ?
ಯಾಕೆ ಸರ್ಕಾರದ ಮಾತುಗಳು ನಡೀತಾ ಇಲ್ಲ ಅಂತ ಹೇಳಿದಾಗ ನೀವೊಂದು ಮಾತನ್ನು ಹೇಳಿದ್ರಿ, ಹಿಂದೆ ಕೆಲವು ಪೊಲೀಸರು ಭಾಳ ಕಟ್ಟಿಟ್ಟಾಗಿ ಹಾರ್ಡ್ ವರ್ಕ್ ಮಾಡಿ ಅಂಥವ್ರನ್ನ ಹೆಂಗೆ ಬಾಲ ಕಟ್ ಮಾಡ್ತಾ ಇದ್ರು, ಈಗ ಹಂಗೆ ಆಗ್ತಾ ಇಲ್ಲ ಅಂತೇಳಿ. ಈಗಲೂ ಆಗಲಿಕ್ಕಿಲ್ಲ, ಯಾಕೆಂದರೆ ಇಂಥ ಅಧಿಕಾರಿಗಳು ನಮಗಿದ್ದಾರೆ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ದ ಬೆಸ್ಟ್ ಅಧಿಕಾರಿಗಳಿದ್ದಾರೆ. ಸೊ ಹಾಗಿರುವಾಗ ಯಾರದಕ್ಕೆ ಮಧ್ಯದಲ್ಲಿ ತಂದಿಕ್ತಾ ಇರೋದು ಅನ್ನೋದು ಕೂಡ ಬೇಕಾಗಿದೆ. ನಾನು ನಾಗರಾಜ್ ಆ್ಯಂಡ್ ಮಾದೇಶ್ ಕಮಿಷನರ್ ಕಚೇರಿ ಮುಂಭಾಗದಲ್ಲಿ ಮಾದೇಶ್ ಇದ್ದಾರೆ. ಮಾದೇಶ್, ನಿಮ್ಮ ಅಪ್ಡೇಟ್ ಅಲ್ಲಿಂದ. ಜಯಪ್ರಕಾಶ್, ಈಗಾಗಲೇ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸುಮಾರು 3991 ಪುಟಗಳುಳ್ಳಂತಹ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ವಿರುದ್ಧ ಆದಂಥ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡುವಂಥ ಕೆಲಸ ಮಾಡಲಾಗಿದೆ. ಒಟ್ಟು ಎರಡು ಹಂತದ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಪ್ರಾಥಮಿಕ ಹಂತದ ಚಾರ್ಜ್ ಶೀಟನ್ನು 3991 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ನೂ ಕೂಡ ಒಂದಷ್ಟು ರಿಪೋರ್ಟ್ಗಳು ಬರೋದು ಬಾಕಿ ಇತ್ತು. ಅಂದರೆ ಇಲ್ಲಿವರೆಗೂ ಕೂಡ ಏನೆಲ್ಲ ತನಿಖೆ ಆಗಿದೆ, ಏನೆಲ್ಲ ರಿಪೋರ್ಟ್ಗಳು ಬಂದಿದೆ, ಬೆಂಗಳೂರಿನ FSL ರಿಪೋರ್ಟ್ನಿಂದ ಏನೆಲ್ಲ ಬಂದಿದೆ ಅದೆಲ್ಲವನ್ನು ಕೂಡ ಈಗ ಸಲ್ಲಿಕೆ ಮಾಡಿರುವಂಥ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನೂ ಕೂಡ ಹೈದರಾಬಾದ್ನಿಂದ ಮತ್ತೊಂದು ರಿಪೋರ್ಟ್ಗಳು ಬರಬೇಕಾಗಿತ್ತು. ಹೈದರಾಬಾದ್ಗೆ ಡಿಜಿಟಲ್ ಎವಿಡೆನ್ಸ್ಗಳು, ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳನ್ನು ಕಳಿಸುವಂಥ ಕೆಲಸವನ್ನು ಮಾಡಿದರು. ಅಂದರೆ ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಂತೆ ಆರೋಪಿಗಳು ಬಳಸಿದಂಥ ಮೊಬೈಲ್ಗಳಾಗಿರ್ಬೋದು, ಶೆಡ್ನಲ್ಲಿರುವಂಥ CCTV ರಿಟ್ರೀವ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಎವಿಡೆನ್ಸ್